Hi all, welcome back to Bhumi YouTube channel. ಇದು ಪಾರ್ಟ್ 2 ವಿಡಿಯೋ. ಅದೇ ದೇವಸ್ಥಾನಕ್ಕೆ ಬಂದಿದ್ದು ಹೆಂಗಿತ್ತಂತೆ? ಸೂಪರ್ ಆಗಿತ್ತು. ದೇವ್ರು ಅಂದ್ರೆ ನಮ್ಗೆ ಇಷ್ಟ. ಯಾವ ಕಡೆ ಹೋದ್ರು ದೇವ್ರ ಕಡೆನೇ ಹೋಗ್ಬೇಕು ಅಂತ ಇಷ್ಟಪಟ್ಟಿದ್ದೀವಿ. ಮತ್ತೆ ದರ್ಶನ ಎಲ್ಲ ಯಾವ ಥರ ಆಯ್ತಂತೆ? ಸೂಪರ್ ಆಗಾಯ್ತು. ನಾವೇ ಫಸ್ಟು ದೇವ್ರ ದರ್ಶನ ಮಾಡಿದ್ವಿ. ಇವಾಗ ಎಲ್ಲ ಹೋಗ್ತಿದ್ದೀವಿ ನಾವು, ಊಟಕ್ಕೆ ಹೋಗ್ತಾ ಇದ್ದೀವಿ. ಪ್ರಸಾದ ಇಲ್ಲಿಗತ್ತೆ ತುಂಬಾ ಸಲ ಬಂದಿದ್ಯಲ್ಲ, ಒಂದ್ಸಲ ಆದ್ರೂ ಪ್ರಸಾದ ತಿಂದಿದ್ಯಾ? 2ನೇ ಸತಿ ತಿಂತಾ ಇದ್ದೀನಿ. ಹೌದಾ? ಎಲ್ಲ ಚೆನ್ನಾಗಿತ್ತು ತಾನೇ ಜರ್ನಿ ಎಲ್ಲ? ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೀಯಾ? ಬರ್ತೀನಿ. ಶ್ರುತಿ ಏನ್ ಗೊತ್ತಾ, ಏನು ಗೊತ್ತಾ, ಮೆಹಂದಿ 2 ರೂಪಾಯಿ ಅಂತ ಹೇಳ್ತಾರೆ. ಟೋಟಲ್ 100 ರೂಪಾಯಿವರೆಗೂ ಬಿಲ್ ಮಾಡಿಬಿಡ್ತಾರೆ. ಸೊ ಯಾರಾದರೂ ಇಲ್ಲಿ ಬಂದರೆ ಮೆಹಂದಿ ಇಷ್ಟ ಅಂತ ಹಾಕಿಸ್ಕೊಳ್ಳೋಕೆ ಬರ್ಬೇಡಿ. ಸುಮ್ಮನೆ ಜನ ಬರಲಿ ಅಂತ 2 ರೂಪಾಯಿ ಅಂತ ಹೇಳೋದಷ್ಟೇ. ಅದು ಮೆಹಂದಿಗೆ ಏನು ಮಾಡ್ತಾರೆ ಹೇಳು, 2 ರೂಪಾಯಿ ಅಂತ ಹೇಳೋದು, 50 ರೂಪಾಯಿ 100 ರೂಪಾಯಿವರೆಗೂ ಮಾಡಿಬಿಡೋದು. ಸುಮ್ಮನೆ ವೇಸ್ಟ್ ಆಗುತ್ತೆ. ಆಮೇಲೆ ತಗೊಳ್ಳೋಂಗಿಲ್ಲ, ಬಿಡೋಂಗಿಲ್ಲ. ಅದು ಕೈನೂ ಬಿಡಲ್ಲ, ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ತಾರೆ. 2 ರೂಪೀಸ್ ಅಷ್ಟೇ ಅಂತಾರೆ. ಪಟ 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 ಅಂತ ಕೈ ತುಂಬ ಹಾಕ್ಬಿಟ್ಟು 100 ರೂಪಾಯಿ ಬಿಲ್ ಅಷ್ಟೇ. ಅವರೆಲ್ಲೂ ಹತ್ರಮ್ಮ ನಾನು ಸೆಲ್ಫಿ ಸ್ಟಿಕ್ ಇಟ್ಕೊಂಡಿರೋದು ನೋಡಿ ಅವರು ತಗೊಂಡ್ಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ನಾನು ಇದು 2ನೇ ಸಲ ಮಂತ್ರಾಲಯಕ್ಕೆ ಬರ್ತಾ ಇರೋದು. ಫಸ್ಟ್ ಟೈಮ್ ಪ್ರಸಾದ ಸಿಗ್ತಾ ಇರೋದು. ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ನೋಡಿ. ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನೀನು ಹಿಂದೆ ಜನ ಇಲ್ಲ, ಅವರೆಲ್ಲ ಎಲ್ಲೋದ್ರಮ್ಮ? ಬರ್ತಾರ ಬಾ. ಅವ್ರು ಅಲ್ಲೆಲ್ಲ ನಿಂತ್ಕೊಬಿಟ್ಟವ್ರಲ್ಲ. ಫೋಟೋ ಹುಚ್ಚಿ ಆಗೋಗ್ಬಿಟ್ಟಿದ್ದಾಳೆ. ನಾನು ಲಾಗ್ ಹುಚ್ಚಿ ಆಗೋಗಿದ್ದೀನಿ. ಅದೇ ಪ್ರಸಾದ ಇಲ್ಲ ಅನ್ಸುತ್ತೆ ಅತ್ತೆ, ಜನನೇ ಇಲ್ಲ. ಕೇಳು, ಪ್ರಸಾದ ಇಲ್ವಾ? ಪ್ರಸಾದ 11 ಗಂಟೆಗಂತೆ. ಟೈಮ್ ಎಷ್ಟು ಇವಾಗ? ಈಗ ಇನ್ನೂ ಟೈಮ್ 8 ಗಂಟೆ. ತಿಂಡಿಗೂ ತಿನ್ಕೊಂತೀರಾ? ಇಡ್ಲಿಗೂ ತಿನ್ಕೊಳ್ಳೋದ? ತಿನ್ಕೊಂಡು ಅದೇ ತುಂಗಭದ್ರಾ ನದಿ ತಕ್ಕ ಹೋಗೋಣ ನಡಿ ಫ್ರೆಂಡ್ಸ್. ಈಗ ಬಾರಮ್ಮ ಬೇಗ. ಅವರು ಒಂದೇ ಅಂಗಡಿ ಅಂತ ನಿಂತ್ಕೊಂಡು ಹೋಯ್ತವ್ರು ಹೋಗತ್ತಾಗೆ. ಸಾಕಷ್ಟೇ. ಅಪ್ಪಂದು ಕಾಸು ಹಾಕಿಸ್ಕೊಂಡು 200 ರೂಪಾಯಿ. ನ್ಯೂ ಇಯರ್ ಅಂತ ತುಂಬ ಜನ ಇದ್ದಾರೆ. ಕಡಿಮೆ ಮಾಡ್ಕೊಳ್ಳಿಲ್ಲ.
ಇದು ಮಡಿಕದಿಂದ ಹಾಕೋದು ಯಪ್ಪ ಏನೋ ಸ್ಮೆಲ್ಲಪ್ಪ ಇದೆ ಅಂಬು ಎಲ್ಲ ಟಚ್ ಮಾಡಿಸಿ ಅಂಬೋಗೆ ಕೊಡೋಣ ಅಂಬೋಗೆ ತೋರಿಸೋಣ ಬೈಕ್ ಅವ್ರು ಹೇಳ್ತಾರೆ ರೈಟು ಭಾರತೆ ನಡ್ಕೊಂಡು ಹೋಗೋಣ ಬಾ ನಮ್ಮ ಮುಂದೆ ಎಲ್ಲೂ ಒಂದು ನಿಮಿಷ ಕುತ್ಕೊಳ್ಳೋಕ್ಕಾಗಲ್ಲ ನಮ್ಮ ಕೈ ಸ್ಟ್ರೈಟ್ ಹೋಗ್ರೆ ಕರೆನ್ಸಿ ಆಗ್ತಾ ಕರೆನ್ಸಿ ಕಟ್ಟಾಗ್ಬೇಕಿತ್ತಲ್ಲ ಇದ್ರ ಫೋಟೋ ತಗೊಂಡಿಲ್ಲ ಹೇ ತಗೊಳ್ಳೋಣಪ್ಪ ಚೆನ್ನಾಗಿತ್ತು ನೋಡಲಿ ಭೂಮಿ ನಾವೇನೇನು ಮೇಲೆ ಬರ್ಬೇಕಂದ್ರೆ ಬೇಡ ಬೇಡ ಪೂಜೆ ಆಯ್ತಾನ ಪೂಜೆ ಇದೇ ಗುಂಡಲ್ಲಿ ಇಟ್ಕೊಂಡಿಲ್ಲ ನಾವು ಇಟ್ಕೊಂಡಿದ್ದಲ್ಲ ಇದು ತೆಗೆದು ವೈಟ್ ಹಾಕೋದು ಇದು ವೇಟ್ ತುಂಬ ಚೇಂಜ್ ಆಗೋದಲ್ಲ ಇದೆಲ್ಲ ಇಲ್ಲೇ ಕಾಣಿಸೋದು ಕಾಸು ಕೊಡಿ ತಗೊಂಬ ಲಾಸ್ಟ್ ಟೈಮ್ ತಗೊಂಡಿದ್ದಿ ಇಲ್ಲ ಬರ ಆಯ್ತು ಬೇಡ ಬೇಡ ಎಷ್ಟು ಸ್ಯಾಂಡಲ್ ಮಗನ ಐತಿ ಕಾಸು ಕೊಟ್ಬಿಡಿ ನಾವು ಫಸ್ಟ್ ಹೇಳ್ದಾಗ 100 ರೂಪಾಯಿ ಹಾಕ್ಬಿಡಿ 200 ರೂಪಾಯಿ ಅಷ್ಟು ಹಾಕ್ಸ್ಬಿಡಿ ಅಷ್ಟೇ ಬೇಡ ಫೋಟೋ ಬೇಡ 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 ಇನ್ನೊಂದ್ಸರಿ ಈಗ ಒಂಟಿ ಬರ್ತಲ್ಲ ಚೆನ್ನಾಗದೆ ಫ್ರೆಂಡ್ಸ್ ಲಾಸ್ಟ್ ಟೈಮು ನಾನು ಇಲ್ಲೇ ಮುಂಡ ಮುಚ್ಕೊಂಡು ಹೋಗಿದ್ದು ದುಡ್ಡು ಬೇಡ ಬಿಡಿ ಬೇಡ ಬೇಡ ಅಂತಿದೀವಲ್ಲ ಆಂಟಿ ಬೇಡ ಅಂದ ತಾನೆ ಬೇಡ ಬಿಡಿ ಬೇಡ ಬಿಡಿ ಹಾಗೆಲ್ಲ ಹಿಂದೆ ಬರಬಾರ್ದು ಬೇಡ ಅಂದಮೇಲೆ ಆಂಟಿ ಬೇಡ ಬಿಡಿ ಬಾಯಿ ಕಡೆ ಗಂಗೆ ಗಚ್ಚನ ಬೇಡ 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 ನೀರು 5-30 ರೂಪಾಯಿ ಕೊಡೋ ಗಂಗಮ್ಮ ಬೇಡ ಕಣಮ್ಮ ನಡಿ ಆಂಟಿ ಬೇಡ ಅಂತ ಇದೆ ತಾನೆ ಹಂಗೆಲ್ಲ ಫೋರ್ಸ್ ಮಾಡಬಾರ್ದು ಆಂಟಿ ಆಯ್ತು ನೀವೇನು ದಿವಸ ಪರವಾಗಿಲ್ಲ ಬಿಡಿ ಬೇಡ ಬೇಡ ಬಿಡಿ ಅಕ್ಕ ತಗೊಂಡ್ರೆ ಚೇಂಜ್ ಕೊಡ್ತೀವಿ ಕೊಡು ಚೇಂಜ್ ಕೊಡ್ತಾ 50 ರೂಪಾಯಿ ದೀಪ ನೀನು ಕೇಳಿದ್ರೆ ಅಂತ ಕೊಟ್ಟಿದ್ದು ಆಯ್ತಾ ಚಿಲ್ಲರ್ ಕೊಡ್ತಿದ್ದ ಅಮ್ಮ 30 ವಾಪಸ್ ಇಡ್ಬೇಡ ನಾವು ಕೈ ಕೊಟ್ಬಿಟ್ಟು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಮೇಡಮ್ ತಗೊಳ್ಳಿ ಇಲ್ಲಿ ನಾನು ಈ ಕೆಳಗಡೆ ಇಟ್ಬಿಟ್ಟು ಹೊರಟೋಗ್ಬಿಡ್ತೀನಿ ಕೆಳಗಡೆ ಇಟ್ಟು ನಿಮ್ಗೆ ಇಷ್ಟು ನೋಡಮ್ಮ ಏನ್ ಹಿಂಗೆಲ್ಲ ಇದು ಮಾಡ್ತಿದ್ದೀರಾ ಅದು ಬೇಡ ಅಂತಿದ್ರೆ ನೀನ್ ಯಾರು ಇಸ್ಕೊಂತ ಹೇಳಿದ್ದು ನಡಿಯಮ್ಮ ತಗೊಂಡು ನಡ್ಬಿಡು ಕಾಸೆ ಕೊಡ್ಬೇಡ ಅತ್ತಗೆ ತಗೊಳ್ಳಿ ಅಕ್ಕ ಬೇಡ ಅಂತಂದ್ರೆ ಬೇಡ ಅಷ್ಟೇ
ಚೇಂಜ್ ಇಲ್ಲ ಸುಮ್ಮನೆ ಇದು ಮಾಡ್ಕೊಂಬಾರ್ದು ಅದಲ್ಲ. ನೀನ್ ಅದಕ್ಕೆ ಕಣಮ್ಮ ನಾನು ಇದೆಲ್ಲ ಇದು ಮಾಡಬೇಡ ಅನ್ನೋದು. ದೇವ್ರು ಬರಂಗಲ್ಲ ದೇವ್ರು ಬೇಡ ಅಂತ ಇದೀವಿ ಕಣೆ. ಕೈ ಕೊಟ್ಬಿಟ್ಟಿದ್ದಾರೆ. ಕೈ ಕೊಟ್ಬಿಟ್ಟು ಕಾಸು ಕೊಡಿ ಅಂದ್ರೆ ಪೂಜೆ ಮಾಡಿ ಸುಮ್ಮನೆ ಹಂಗೆಲ್ಲ ಅನ್ಬಾರ್ದು. ಯಾಕೆ ಲಾಸ್ಟ್ ಟೈಮ್ ಹೆಂಗ್ ಮುಂಡ ಮುಚ್ಚಿದ್ರು ಗೊತ್ತು. ಇನ್ನೊಂದೇನ್ ಗೊತ್ತೇನೆ, ಲಾಸ್ಟ್ ಟೈಮ್ ಕಾವ್ಯ 2 ರೂಪಾಯಿ ಮೆಹಂದಿ ಅಂತ ಅಂದ್ಬಿಟ್ಟು ಕರೆದ್ಬಿಟ್ರು. ಹೋಗ್ ಒಂದ್ ಕೈ ಕೊಟ್ರೆ ಬೆಳ್ಳು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟವ್ರೆ. ಬರೀ ನಾನು ಇಲ್ಲಿ ಮಾತ್ರ ಹಾಕಿ ಅಂದ್ರೆ ಪೂರ್ತಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ಕೈ ತುಂಬಾ ಹಾಕ್ಬಿಟ್ಟು 100 ರೂಪಾಯಿ ಕಿತ್ಕೊಂಡ್ಬಿಟ್ರು ಕಣೆ, ಒಂದೇ ಕೈಗೇನೆ. ಹಂಗ್ ಮುಂಡ ಮುಚ್ತಾರೆ. ದೀಪ ಬೇಡ ಅಂದ್ರೆ ಸುಮ್ಮನೆ ಆಗ್ಬಿಟ್ಟು ಕೈಗೆ ಕೊಟ್ಬಿಡೋದು. ಎಷ್ಟು 50 ಹೇಳಿದ್ರು, ಆಮೇಲೆ 30 ಕೊಡಿ ಅಂದ್ರು, 30 ಕೊಡೋದ ಅಂತ. ಬೇಡ ನೋಡು, ಇವ್ರ ಹತ್ರ ಬೇಕಾದ್ರೆ ಹೋಗು ನೀನು. ಕೈ ಹಂಗೆ ಹಿಡ್ಕೊಂಡು ಹಾಕ್ಬಿಡ್ತಾರೆ. ಬೇಡ 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 2 ರೂಪಾಯಿ 3 ರೂಪಾಯಿ ಮಾಡ್ತೀರಾ? ಏನು ಏನು ಸರ? ಅಯ್ಯೋ ನೀರೇ ಇಲ್ಲ ಅಮ್ಮ. ಲಾಸ್ಟ್ ಟೈಮ್ ಬಂದಂಗೆ ಎಷ್ಟೊಂದಿತ್ತು. ಅಲ್ಲೋಡೆ ಒಂಟೆ ತನು, ಒಂಟೆ ಕಾವ್ಯ ಬಾ, ಒಂಟೆ ತಕೋಗೋಣ. ಒಂಟೆ ಬಾರೆ. ಫ್ರೆಂಡ್ಸ್ ನೋಡಿ, ಒಂಟೆ ಕುದುರೆ ಎಲ್ಲ ಇದೆ. ಅಮ್ಮ ಲಾಸ್ಟ್ ಹೋಗಿದ್ವಲ್ಲ ಅಲ್ಗೋಗೋಣ ಬಾ. ನೀನು ಹಚ್ಚು, ನಾನು ಹಿಡ್ಕತೀನಿ. ತಗೋ ನಿಮ್ದು ಈ ತಳ್ಳಿ ಹಿಂದಕ್ಕೆ ತಳ್ಳಿ, ಹಿಂದಕ್ಕೆ ಹೇಳ್ತಾರೆ. ಇವತ್ತೇನು ಕೊಡ್ತಾರಲ್ಲ ಬಾಟ್ಲಿ ಕೊಡ್ತಾರೆ. ಬಾಟ್ಲೆ ಕೊಡೋದು ನೈಟೆಲ್ಲ ಬಾಟ್ಲೆ ಖಾಲಿ ಆಗಿರೋದು, ದೀಪಗಳು ಖಾಲಿ ಆಗೋದು. ಯುಗಾದಿ ಹಬ್ಬಕ್ಕೆ ಹೇಳೋ ಹೊಸ ವರ್ಷ ಬಂತು ಅಂತ ದೀಪ ಹಚ್ತಾರೆ. ಹಚ್ಚಮ್ಮ. ಸಾಕು ಸಾಕು ನಡಿ. ಅಲ್ಲಿ ನೋಡ ಆನ್ ಮಾಡಕ್ಕ ಆನಲ್ಲೇ సీరే చేసుకోండి. ₹20 అన్న ಬಾಗೋಣ. ಎಷ್ಟು ನೀರಿತ್ತು ಏನ್ ಗೊತ್ತೇಂದ್ರೆ ಅಲ್ಲಲ್ಲೇ ನೀರುಗಳು ಇರ್ತವೆ. ಸ್ವಲ್ಪ ಅಲ್ಲೋಗಿ ಸ್ನಾನಗಳು ಮಾಡ್ಕೋಬೇಕು. ಮತ್ತೆ ಸ್ವಲ್ಪ ಇದಿದೆ ನೀರು. ನಾವು ಕೇಳಲ್ಲ, ನಾವೆಲ್ಲ ಇಡು ದೇವ್ರ ಹೆಸರು ಮೇಲೆ ಇಡು.
ಅವೆಲ್ಲ ನಾವು ಕೇಳಬಾರ್ದು ಶಾಸ್ತ್ರಗಳೆಲ್ಲ. ನಿಮ್ಮ ಬಗ್ಗೆ ಒಂದು ವಿಚಾರ ಹೇಳ್ತೀನಿ. ಕೇಳಲ್ಲ ಏನು ಹೇಳ್ತಾರಂತ ನೋಡೋಣ. ಏನ್ ಹೆಸರು ನಿಮ್ದು? ಶಾಂತ. ಇವ್ರ ಮನಸ್ಸಲ್ಲಿ ಹೆಂಗಿದೆ, ಇವ್ರ ಆಲೋಚನೆ ಹೆಂಗಿದೆ, ಇವ್ರ ಲೈಫ್ ಹೆಂಗಿದೆ ನೋಡಿ. ನೋಡಿ ಶಾಂತ ಅವ್ರದ್ದು ಪ್ರಶ್ನೆ, ಶಾಂತ ಅವ್ರದ್ದು ಶಾಸ್ತ್ರ, ಶಾಂತ ಅವ್ರದ್ದು ಜಾತಕ, ಶಾಂತ ಅವ್ರದ್ದು. ಏನೋ ಶ್ರೀರಾಮ ಫೋಟೋ ಇಳಿಸ್ಕೊಂತಾರ ಗಿಳಿ ಹಿಡ್ಕೊಂಡು. ಕಾಸು ಕೊಡ್ಬೇಕಾ? ಅದು ತುಂಬಿದ್ರೆ ಲಾಸ್ಟ್ವರೆಗೂ ಬರುತ್ತಲ್ವ ನೀರು? ಅಯ್ಯೋ ನೀರು ಇಲ್ವಲ್ಲಮ್ಮ. ಯಾರೋ ಬಿದ್ರು, ಅವಳೇ ಬಿದ್ಲು. ಅವಳು ಯಾಕೆ ಅಲ್ಲಿ ಹೋಗಕ್ಕೆ ಹೋಗಿದ್ಲು? ಹೊಸ ಬಂದಾಗ ಇಲ್ಲಿ ಕಡೆ ಐತೆ ನೀರು, ಇಲ್ಲಿಗಿತ್ತು. ಬ್ಲಾಗರ್ ಬಂದ್ರು. ನಾನಲ್ಲ, ನಿನ್ನ ನಾದ್ನಿ. ಇವಾಗಂತೂ ಬುದ್ಧಿ ಇಲ್ಲ. ಅವರು ಸಹ ಅವರೇ ಕೇಳ್ಕೊಂಡ್ಲಿ. ಏನದ ಬುದ್ಧಿ ತಲೆಯಲ್ಲಿ, ಅದೊಂದು ಹೇಳ್ಬಿಟ್ರೆ ತಲೆಯಲ್ಲಿ ಇಟ್ಕೊಂಡು ನಾವು ಕೊರಗ್ಬೇಕಷ್ಟೇ. ಈಗಾಗಲೇ ನನಗೆ ಕೊರಗೋ ಥರ ಹೇಳ್ಬಿಟ್ಟವನೆ. ಮನ್ಸಲ್ಲಿ ಹಿಡ್ಕೊಂಡು ಕೊರಗ್ತಾ ಇದ್ದೀನಿ. ಅವಳಿಗೆಲ್ಲ ಚೆನ್ನಾಗಿರೋದು ಹೇಳ್ಬಿಟ್ಟ, ನನಗೆ ಯಾಕೋ ಕೊರಗೋ ಥರ ಹೇಳ್ಬಿಟ್ಟ. ಅದಕ್ಕೆ ಕೇಳಬಾರ್ದು ಅದೆಲ್ಲ. ನಾನು ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಅವ್ನಿಗೆ ಗದ್ರಿದ್ಕೆ ಹುರ್ಕೊಬಿಟ್ಟ. ಅದಕ್ಕೆ ಏನಂದ ಗೊತ್ತಾ, ನಿಮ್ಮ ಭವಿಷ್ಯ ಹೇಳ್ಬೇಕಂದ್ರೆ 700 ರೂಪಾಯಿ ಆಗ್ತದೆ, ಯಾಕಂದರೆ ನೀವು ತುಂಬ ಒಂಥರ ವಿಚಿತ್ರ, ಹಂಗೆ ಹಿಂಗೆ ಏನೇನೋ ಅಂತಾನೆ. ಆಯಮ್ಮಮ್ಮ ಸಾಫ್ಟಾಗಿತ್ತಲ್ಲ, ನಿಮ್ಮ ತುಂಬ ಲೈಫಲ್ಲಿ ತುಂಬಾ ಒಳ್ಳೇದಾಗುತ್ತೆ, ಎಲ್ಲ ಕಷ್ಟ ಇಷ್ಟ ಎಲ್ಲ ಕಳೆದೋಗ್ಬಿಟ್ಟಿದೆ ಅಂತೆಲ್ಲ ಹೇಳ್ತಿದ್ದ. ನನಗೆ ನಾನು ಊರ ಅಂತಿದ್ನಲ್ಲ, ಅದಕ್ಕೆ ನೀನು ತುಂಬ ಕೆಟ್ಟದು, ನಿಂದು ಜಾತಕನೇ ಕೆಟ್ಟದು, ನಿಂಗೆಲ್ಲ ದೋಷನೇ ಕೆಟ್ಟದು ಅಂತ. ಕಾವ್ಯ ತುಂಬ ಪೂಜೆಯಲ್ಲಿ ಮುಳುಗೋಗ್ಬಿಟ್ಟಿದ್ದಾಳೆ. ಎಲ್ಲಿ ನಿನ್ನ ಲಾಗ್ಗೆ ಅಲ್ಲಿವರೆಗೂ ಕಾಣಲ್ಲ ನೋಡು, ನನಗೆ ಕಾಣಿಸ್ತಿಲ್ಲ ಕಣ್ಣಿಗೆ. ಎಲ್ಲಿದೆ? ಝೂಮ್ ಆಗ್ತಾ ಇದ್ದೀನಿ ಆದರೂ ಕಾಣಿಸ್ತಿಲ್ಲ. ನಾವು ಲಾಸ್ಟ್ ಟೈಮ್ ಸ್ನಾನ ಮಾಡಿದ್ದು ಆ ಸೈಡು ಕಣೆ, ಅಲ್ಲಿ. ಹೇಳೆ ಇವಾಗ ನಿನ್ನ ಇಂಟರ್ವ್ಯೂ ಕಣೆ. ಏನೇ ಬರಲ್ಲ, ಮಾತಾಡಕ್ ಬರಲ್ವಾ ನಿಂಗೆ? ಹೋದ್ರಮ್ಮ ಬಿಟ್ಟು ಬರ್ರಿ. ಅಪ್ಪನ ಪದೇ ಪದೇ ನಾವು ಕಾಸು ಕೇಳಿ ಬಿಡ್ತಾರೆ ನಮ್ಮನ್ನ. ಹಾಕ್ಬಿಡು, ಗೋಧಿ ಸೋಡ ಕುಡಿಯಪ್ಪ ಕೇಳು. ಅಲ್ಲಿ ಲಾಸ್ಟಲ್ಲಿ ಕುಡಿಯೋಣ ಬಿಡ್ರಿ, ಅವತ್ತು ಕುಡಿಲ್ವಲ್ಲ. ಅದೇ ಗೋಲಿ ಸೋಡಾ ಇಲ್ಲಿ ಬೇಡ, ಅಲ್ಲಿ ಕುಡ್ದಿದ್ವಲ್ಲ ಫಸ್ಟ್ ಟೈಮು. ಫ್ರೆಂಡ್ಸ್ ಏನು ಗೊತ್ತಾ, ಇಲ್ಲಿರೋ ಮಾರಾಟ ಮಾಡೋ ಜನ ಎಲ್ಲ ಅಂದ್ಕೊಂಡಿರ್ತಾರೆ ಇವಳಿಗೆ ದುರಾಂಕರ ಅಂತ. ಯಾಕಂದರೆ ಅವ್ರು ಮಾತಾಡಿಸಿದಾಗ ನಾನು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ನಾನು ಯಾಕೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದರೆ ಒಂದು ಸಲ ಅನುಭವ ಆಗಿದೆ, ಅದಕ್ಕೋಸ್ಕರ ಅಷ್ಟೇ. ಬಾರಮ್ಮ. ಸೇವಾ
ಹೇಳ್ರಿ ನೋಡ್ರಿ ವಿಜಯ ಬರ್ತಾಯ್ತಾ ಪಂಚಮುಖಿ ಬಾಯಿಲಿ ಲಾಸ್ಟ್ ಟೈಮ್ ಗೋಲಿ ಸೋಡಾ ಕುಡ್ದಿದ್ದ ಅಲ್ಲ ತಾನೇ ಏನು ಊಟ ಮಾಡಿರಲ್ಲ ಏನು ಕುಡ್ತೀಯಾ ಜೀರ್ಣ ಆಗೋಕ್ಕೆ ಒಂದು ಇಡ್ಲಿ ತಿಂಕೊಂಡು ಜೀರ್ಣ ಮಾಡ್ಕೊಂತಾರಂತ ಪ್ರಸಾದದ ಕ್ಯೂ ನಾವು ತೆಗೆಸ್ಕೊಂಡು ಕೊನೆ ಸಲ ನೋಡ್ಕೋಬೇಡಿ. ಸದ್ಯಕ್ಕೆ ನಾವಿವಾಗ ಟೆಂಪಲಿಂದ ಹೋಗ್ತಾ ಇದ್ದೀವಿ. ಈಗ ರೂಮ್ಗೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿಕೊಂಡು ಬಸ್ ಹತ್ತಬೇಕು. ಟ್ರೈನ್ ಇಲ್ಲ, ಸಂಜೆ 7 ಗಂಟೆಗೆ ಇದೆಯಂತೆ ನೈಟು ಟ್ರೈನು. ಸೊ ಹಾಗಾಗಿ ಬಸ್ಸಲ್ಲೇ ಹೋಗ್ತೀವಿ. ನಾನೇ ಮುಂಚೆ ಓದ್ತಾ ಇದ್ದೀನಿ. ಏನು ಆಡ್ತಾಳೆ ಮತ್ತೆ ಅಂದರೆ ನಾವೆಲ್ಲ ರೂಮ್ ಎಲ್ಲ ಇವಾಗ ಚೆಕ್ಔಟ್ ಮಾಡಿಕೊಂಡು ಈಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ಶ್ರುತೀಪ ಹೇಗಿತ್ತೆ ಪೂರ್ತಿ ಜರ್ನಿ ನಿಮಗೆ? ಯಾ ನೈಸ್ ಅಂತಿದ್ದಾಳೆ. ಸದ್ಯಕ್ಕೆ ಈಗ ಯಾವಾಗ ಬಸ್ಸು ಹೋಗ್ಬಿಟ್ಟು ಕುತ್ಕೊಂಡ್ಬಿಡ್ತೀವೋ ಅಂತ ಅನ್ಸ್ಬಿಟ್ಟಿದೆ. ಪುಣ್ಯ ಕೋಟಲ್ಲಂತೂ ಇವಾಗ ಚೆಕ್ಔಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಮ್ಮ ಗೋಧಿ ಸೋಡಾ ಕುಡಿಬೇಕು ಅಂತ ಕಣೆ. ಓಕೆ ಫ್ರೆಂಡ್ಸ್, ಬಸ್ಸಲ್ಲಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡಿ.